ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಯಾವುದೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದ ನೆನಪು, ನನ್ನ ಗಂಟಲು ಕಿಚಿ ಕಿಚಿ ಹಾಕ್ಕೊಂಡು ಕಿಚಿ ಆದರೆ ವಿಕ್ಸ್ ತಿನ್ಲಿಕ್ಕೆ ಹೇಳಿದ್ದಾರೆ. ಯಾರಿರೋದು ವಿರಾಟ್ ಕೊಹ್ಲಿ ಇರೋದು ಅಂತಲ್ಲ. ಸೊ ತುಂಬ ಸಲ ತಿಂದು ಅದು ನಿಲ್ಲುವುದಿಲ್ಲ ಸುಮ್ಮನೆ, ಆದರೆ ಒಂದು ರಿಲೀಫ್ ಆಗ್ತದೆ ಅಂತೇಳಿ. ಇದು ಶುಂಠಿದು ವೀಟೋ ಕಫ ಇದಕ್ಕೆಲ್ಲ ಒಳ್ಳೇದಾಗ್ತದೆ ಅಂತ. ನೋಡಿ ಎಲ್ಲಿ ಉಂಟು ಇದು ನೀವು ಹೇಳಿದ್ದು? ಅದಲ್ಲ, ನಾನು ಇನ್ನೊಂದು ಹೇಳಿದ್ದು ಏಲಾದಿ ಅಂತ ಉಂಟು ಹೆಸರು. ವಿಕ್ಸ್ ಇಲ್ಲ ಅಂತೆ? ಯಾವುದು ವಿಕ್ಸ್ ಇಲ್ವಾ? ಹಾಂ, ವಿಕ್ಸ್ ಇಲ್ಲ, ಅಲ್ಲಿ ಬೇರೆ ಇಲ್ಲ. ನಿಲ್ಲಿಲ್ಲ ಆದರೆ ತಿನ್ನಿ ಹೇಳೆ. ಖಾರವೇ ಇಲ್ಲ, ಎತ್ತದ. ಬನ್ನಿ ವಿಕ್ಸ್ ತಿನ್ಕೊಂಡು ಹೊರಡುವ. ಅಡ್ವರ್ಟೈಸ್ಮೆಂಟಲ್ಲಿ ಭಯಂಕರ ಅಡ್ವರ್ಟೈಸ್ಮೆಂಟ್ ಇರ್ತದೆ ನಾವೇ ಟಿ ವಿಯಲ್ಲಿ ಎಲ್ಲ. ಒಂದು ಚಾಕ್ಲೇಟ್ ಅದಕ್ಕೆ ಇದಾಯಿತು, ಅಲ್ಲಿಯೇ ಮುಗ್ದಾಯಿತು. ಇದು ನಮಗೆ ಅಂತ ರಿಸಲ್ಟ್ ಅಂತ ಗೊತ್ತಾಗೋದಿಲ್ಲ. ಅಣ್ಣ ಯಾವ ಥರ ಗಾಡಿ ಹೊಡಿತಿದ್ದಾನೆ ಅಂತ ಹೇಳಿದರೆ ಅವನಿಗೇ ಕಂಟ್ರೋಲ್ ಇಲ್ಲ ಗಾಡಿಯಲ್ಲಿ. ಗೌರ್ಮೆಂಟ್ ಬಸ್ ಅವರಿಗೆ ಹಿಂದ್ಗಡೆ ಒಂದು ಬಸ್ ಉಂಟು, ಎಕ್ಸ್ಪ್ರೆಸ್, ಅಲ್ಲಿ ನೋಡ್ತಾ ಇರ್ಬೋದು. ಅವ ನನ್ನ ಹಿಂದೆ ಬಂದ, ದೊಡ್ಡ ಕಂಟ್ರೋಲ್ ಇಲ್ಲ, ಒಟ್ರಾಸಿ ಹೋಗುದೆ. ಶೇ ಕಂಟ್ರೋಲೇ ಇಲ್ಲ ಅಂತ ಅನ್ಕೊಳ್ಳಿ. ಹಿಂದ್ಗಡೆ ಇನ್ನೊಂದು ಉಂಟು ನೋಡಿ, ಅಲ್ಲಿ ಇವರಿಬ್ಬರಿಗೆ ಕಾಂಪಿಟೇಷನ್. ಹೋಗು ಮಾರಾಯ, ಅವನ ಸಾವು ನಮ್ಮನ್ನು ಬೂದಿ ಸಾಯಿಸ್ಬೇಡ. ನೋಡಿ ಎಂತೆಲ್ಲ ಅವಸ್ಥೆ ನೋಡಿ. ಇವನಿಗೆ ಮತ್ತು ಆ ಹಿಂದೆ ಗಾಡಿ ಅವನಿಗೆ ಫುಲ್ ಕಾಂಪಿಟೇಷನ್. ನಮಗೆ ಸ್ವಲ್ಪ ಕಾಂಪಿಟೇಷನ್ ಇರ್ತದಲ್ಲ, ಅದು ಗುದ್ದಿ ಫಸ್ಟಿಗೆ ಗುದ್ದಿ ಎಂತಾಗಿದೆ ನೋಡಿ, ಹಿಂದ್ಗಡೆದು ಬಾಡಿ ಎಲ್ಲ ಡೆಂಟ್ ಬಿದ್ದಿದೆ. ಎಂಥದ ಕರೆಕ್ಟಾಗಿ ಪಡಕ್ಕಾಜಿ ಹತ್ರ ಇದ್ದೇವೆ. ಸೊ ಇಲ್ಲಿಗಿಲ್ಲ ಇವತ್ತು. ಇವರಿಗೆ ಐಟಮ್ ಉಂಟು, ಇಲ್ಲಿ ಲೆಫ್ಟ್ ಸೈಡಲ್ಲಿ ಗಣೇಶನ ಅಂತ ಅವ್ರಿಗೆ ಐಟಮ್ ಉಂಟು. ಬಟ್ ಬರುವಾಗ ಆಗ್ಲಿಕ್ಕೆ ಹೇಳಿದರು, ಎಂಥದಕ್ಕೆ ಅಂತ ಗೊತ್ತಿಲ್ಲ, ಅವ್ರು ಇಲ್ವಾ ಅಂತ ಗೊತ್ತಿಲ್ಲ. ಈಗ ಇನ್ನು ನಮ್ಮ ನೆಕ್ಸ್ಟ್ ಪಾಯಿಂಟ್ ಇರೋದು ಇಲ್ಲಿಂದ ಕರೆಕ್ಟಾಗಿ 1.5 ಕಿಲೋಮೀಟರ್ ಹೋದರೆ ಕೊಲ್ಪದ ಬಳಿ ಸಿಗ್ತದೆ. ಅಲ್ಲಿ ಒಳಗೆ ಹೋಗಿ 2 ಅಂಗಡಿ ಉಂಟು, ಸೊ ಅಲ್ಲಿ ಖಾಲಿ ಮಾಡಬೇಕು. ನಿಮ್ಗೆ ನಂಬಲಿಕ್ಕಿಲ್ಲ, ಜಿಲೇಬಿ ಬಾಯಿ ಒಂದು ಚಾಕ್ಲೇಟ್ ತಗೊಂಡು ಬಂದರು, 2 ಚಾಕ್ಲೇಟ್ ತಿಂದೆ. ಅದರಲ್ಲಿ ಬರ್ದುಂಟು ಇದಕ್ಕೆಲ್ಲ ಒಳ್ಳೇದಂತೇಳಿ, ಎಂಥದಕ್ಕೆ ಕಫಕ್ಕೆಲ್ಲ ಒಳ್ಳೇದಂತ, ಕೆಮ್ಮಿಗೆಲ್ಲ ಒಳ್ಳೇದಂತೇಳಿ. ಸೊ ತಿಂತಾ ಇದ್ದೇನೆ, ಖಾರನೇ ಇಲ್ಲ ಮಾರೆ. ಅದಕ್ಕೆ 1 ಚಾಕ್ಲೇಟ್ ತಿನ್ನುವ ಖಾರ ಸಿಗಲಿಲ್ಲ, 2 ಹಾಕಿದೆ, 2 ಸಹ ತಿಂತಾ ಇದ್ದೇನೆ. ಸಿಹಿ ಆಗ್ತುಂಟು ಬಿಟ್ಟರೆ ಖಾರ ಆಗ್ತಾ ಇಲ್ಲ. ಎಂಥ ಪ್ರಾಡಕ್ಟ್ ಸುಮ್ಮನೆ ಕಾಗೆ ಆಡಿಸುದ ಅಂತ ಸಾವು. ಎದುರುಗಡೆ ಹೋಗಿ ಎಲ್ಲಿಯಾದರೂ ವಿಕ್ಸ್ ತೆಕೊಂಡು ತಿನ್ನುವ, ವಿಕ್ಸ್ ಒಮ್ಮೆ ತಿಂದು ನೋಡುವ. ಇವತ್ತು ಫುಲ್ ಚಾಕ್ಲೇಟೇ ತಿನ್ನೋದು, ಊಟ ಮಾಡಲಿಕ್ಕಿಲ್ಲ. ಇಲ್ಲಿಂದ ಈಗ ಇದು ಕೊಟ್ಟಿದ್ದಾರೆ, ಎಂಥದ್ದು ಕಾಂಕ್ರೀಟ್ ರೋಡು. ಎಂಥದಕ್ಕೆ ಅಂತ ಗೊತ್ತಿಲ್ಲ, ಒಂದು 1/2 ಕಿಲೋಮೀಟ್ರ್ ಕಾಂಕ್ರೀಟ್ ರೋಡು. ಮತ್ತು ಇದೇ ಥರ ಹೈವೇ ಫುಲ್ಲು ಒಳ್ಳೆಯದಾಗಿದೆ. ಹೈವೇ ದೂರ್ಲಿಕ್ಕೇನಿಲ್ಲ, ಒಂದೇ ಒಂದು ಮಾತಿಲ್ಲ. ಬಟ್ ಒಂದು ಡಿವೈಡರ್ ಹಾಕಿದರೆ ಒಳ್ಳೇದಿತ್ತು ಅಂತ. ಇದು ಮಾತ್ರ ಹೆವಿ ಡೇಂಜರ್ ಆಯ್ತಾ. ಹೆವಿ ಡೇಂಜರ್ ಅಂತ ಹೇಳಿದರೆ ಹೆವಿ ಡೇಂಜರ್ ಅಂತ ಅಂದ್ಕೊಳ್ಳಿ. ಈ ವ್ಯಕ್ತಿ ಎಂತ ಮಾಡ್ದು ಮಾರ್ರೆ, ಇಂಡಿಕೇಟರ್ ಹಾಕ್ಕೊಂಡಿದ್ದಾನೆ, ಆ ಕಡೆ ಸಹ ಹೋಗೋದಿಲ್ಲ, ಈ ಕಡೆ ಸಹ ಹೋಗೋದಿಲ್ಲ. ಹೈವೇಲಿ ಎಂತ ಮಾಡುದು ನಡು ದಾರಿಯಲ್ಲಿ ಈ ಕಳಿಸುವವರನ್ನು ಇಲ್ಲೆಲ್ಲ ಬಿಟ್ಟರೆ ಆಗ್ತದ ಮಾರೆ ಹೈವೇಯಲ್ಲಿ. ಅದು ಕಲಿಯೋದಿದ್ರೆ ಅಲ್ಲಿ ಮಾಸ್ಟರ್ ಇದ್ದಾರಲ್ಲ, ಅವ್ರಿಗೆ ಹೇಳ್ಬೋದಲ್ಲ ಸ್ವಲ್ಪ ಸೈಡಲ್ಲಿ ಹೋಗ್ಲಿಕ್ಕೆ. ನಡೂ ದಾರಿಯಲ್ಲಿ ಎಂತ ತೆಕೊಂಡು ಹೋಗ್ತಾರೆ. ರಾತ್ರಿ 2 ಗಂಟೆ ಬರಬೇಕು. ಫೈನಲಿ ಕೊಲ್ಪದ ಬೈಲ್ ರೀಚ್ ಆಗಿ ಆಯಿತು. ಈಗ ಇಲ್ಲಿಗೆ ನಮ್ಮ ಬೋನಿದು ಹಣ ಸಿಗ್ತದೆ. ಇಲ್ಲಿ 2 ಅಂಗಡಿಯಲ್ಲಿ ಸಿಗೋದಿಲ್ಲ, ಒಂದೇ ಅಂಗಡಿಯಲ್ಲಿ ಸಿಗೋದು. ಸೊ ಇನ್ನೊಂದು ಅಂಗಡಿಯವರು ಅವ್ರದ್ದು ಎಂಥದ್ದು ವಹಿವಾಟು ಉಂಟು. ಸೊ ನಾವೀಗ ಇಲ್ಲಿಂದ ಒಳಗಿನ ರೋಡ್ ತೆಕ್ಕೊಂಡು ಸೀದಾ ಹೋಗುದೆ. ನೀ ಎಂಥದಕ್ಕೆ ಫಾರ್ನ್ ಹಾಕಿದ್ದು? ಫೋನಲ್ಲಿ ಮಾತಾಡಿದರೆ ಗುರ್ತನೇ ಸಿಗೋದಿಲ್ಲ. ಗುರ್ತಂತಲ್ಲ, ಯಾವುದೇ ಹಿಂದ್ಗಡೆಯಿಂದ ಗಾಡಿ ಬಂದರೂ ಸಹ ಕ್ಯಾರೇ ಇಲ್ಲ. ಬನ್ನಿ, ಇಲ್ಲಿ ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿ ಯಾಕೆ ಹೊರಡುದು. ಅಲ್ಲಿ ಇಲ್ಲೇ ಉಂಟು ಕೊತ್ತಂಬರಿ, ಸಾಸಿವೆ ಎಲ್ಲ ಉಂಟು. ಕೊತ್ತಂಬರಿ, ಸಾಸಿವೆ, ರಾಗಿ ಹಿಟ್ಟು, ಮೈದಾ ಮತ್ತು ಮೆಣಸು 2 kg. ಅದೇ
1320 ಬೋನಿ ಅಂತ ಹೇಳಿ ಆಯಿತಾ. ದುಡ್ಡು ಅಲ್ಲ ಬೋನಿ, ದುಡ್ಡಿಲ್ಲ ಅಲ್ಲ. ಇವ್ರು ಕೊಡ್ತಾರೆ, ಹಾಂ ಇವರು ಒಳ್ಳೆ ಜನ, ದುಡ್ಡೆಲ್ಲ ಕೊಡ್ತಾರೆ. ಆಯ್ತಾಯ್ತು ಹೋಗಿ ಬನ್ನಿ. ಆಯ್ತು ಹೋಗಿ ಬನ್ನಿ. ಅಣ್ಣ ಬೋನಿದ್ದು ಅಮೌಂಟ್ ತಗೊಂಡು ಬಂದರು. ಹಾ 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 ಬೋನಿ ಆಯ್ತಲ್ಲ ನಮಗೆ. ಬೋನಿ ಆಯ್ತು, ಇನ್ನು ಊಟ ಮಾಡ್ಲಿಕ್ಕೆ ಟೆನ್ಷನ್ ಇಲ್ಲ. ಊಟ ಇಲ್ಲಿ ಊಟ ಮಾಡಲಿಕ್ಕೆ ದುಡ್ಡು ಉಂಟು. ಬಿರಿಯಾನಿ ಟಿಕ್ಕೆಲ್ಲ ತಿನ್ಬೋದು. ಲಾಸ್ಟ್ಗೆ ನಮಗೆ ತಾನೇ ಓನರ್ ಇಟ್ಕೊಂಡು ಟಿಕ್ಕ ಮಾರ್ತಾರೆ. ನಮ್ಮ ಅದು ನನ್ನ ಬ್ಯಾಗ್ ಮಾರ, ನನ್ನ ಬ್ಯಾಗಲ್ಲಿ ಹಾಕ್ಬೇಡಿ ಮಾರ. ಬೋನಿದ ಅಮೌಂಟ್ ಸಿಕ್ಕಾಯಿತು, ಅದನ್ನೆಲ್ಲ ಬರ್ಕೊಳ್ಳುವ, ಇದ್ರಲ್ಲಿ ಬರ್ಕೊಳ್ಳುವ. ಸೊ ಬನ್ನಿ ಈಗ ಇಲ್ಲಿಂದ ಇಲ್ಲೇ ಅಲ್ಲಿಂದ ಬೋರ್ಡ್ ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲೇ ಇರೋದು ಅವರ ಅಂಗಡಿ. ಹೋಗುವ, ಅಲ್ಲಿ 2 ಗೋಣಿ ಅಕ್ಕಿ ಇಳಿಸ್ಲಿಕ್ಕೆ ಉಂಟು, ಅಕ್ಕಿ ಇಳಿಸುವ. ಇಲ್ಲೇ ಶ್ರೀಯಾನ್ ಜನರಲ್ ಸ್ಟೋರ್ ಅಂತೇಳಿ, ಅಲ್ಲಿ ನಮ್ಮ ವಿಜಯನಾಥ್ ಭಾಯಿ ಅಕ್ಕಿ ಹಾಕ್ತಾ ಇದ್ದಾರೆ. ಅವ್ರು 2 ಗೋಣಿ ಅಕ್ಕಿ ಹಾಕಿ ಬರ್ತಾರೆ. ವಿಷಯ ಏನಪ್ಪ ಅಂತೇಳಿದರೆ ಅವ್ರದ್ದು 1320 ರೂಪಾಯಿ, ಓನರ್ ಬರ್ತದೆ 520 ರೂಪಾಯಿ. ನಮಗೆ ಈಗ ಇದರಲ್ಲಿ ಬೇಕಾದರೆ 810 ರೂಪಾಯಿ ಒಳಗೆ ಹಾಕ್ಕೊಳ್ಬೋದು, ಗೊತ್ತಾಯ್ತಾ. ಬಟ್ ನಮಗೆ ಅಂಥ ಮನಸ್ಸಿಲ್ಲ, ಸ್ವಲ್ಪ ನಂಬಿಕೆ ಇರಲಿ ಯಾರ ಮೇಲೆ ಆದರೂ. ಡ್ರೈವರ್ 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 ಅಂತ ಹೇಳಿದರೆ ಕಳ್ಳರು ಆ ಥರ ಈ ಥರ ಎಲ್ಲ ತುಂಬ ವದಂತಿ ಹಬ್ಬಿಸ್ತಾರೆ ಕೆಲವರು. ಲೈನಿಗೆ ಹೋದವರು ಅಂತ ಅವರು ಕದ್ದು ತಿಂತಾರೆ ಆ ಥರ ಈ ಥರ ಅಂತ. ಎಲ್ಲೂ ಬೇಡ, ನನ್ನ ಕಿವಿಯಾರೆ ನಾನು ಕೇಳಿದ್ದೇನೆ. ನಮಗೆ ಕದ್ದು ನಿಮ್ಮದಾದರೆ ಇಂಥ ಅವಕಾಶ ಎಲ್ಲ ಇರ್ತದೆ, ಗೊತ್ತಾಯ್ತಾ. 520 ನಮ್ಮ ಓನರು ಮೆಣಸು ಆ್ಯಡ್ ಮಾಡಿದ, ಅವ್ರಿಗೆ ಸಹ ನೆನಪಿರಲಿಕ್ಕಿಲ್ಲ. ಬಟ್ ನೆನಪಿದ್ರು ನೆನಪಿಲ್ಲದಿದ್ರು ನಾವು ಅಂಥ ಅಮೌಂಟ್ಗಳನ್ನು ತಗೊಳ್ಳೋದಿಲ್ಲ. ಪ್ರಾಮಾಣಿಕದಿಂದ ನಿಯತ್ತಿನಿಂದ ದುಡಿದ್ರೆ ಯಾವತ್ತಾದ್ರೂ ಒಂದು ದಿವಸ ಸಕ್ಸಸ್ ಸಿಕ್ಕೇ ಸಿಗ್ತದೆ. ಕದ್ದರೆ ಎಷ್ಟು ದಿನ ಅಂತ ಕದಿಬೋದು, ಒಂದಲ್ಲ ಒಂದು ದಿವಸ ಸುಮ್ಮನೆ ಸಿಕ್ಕಿ ಬಿದ್ದು ಮರ್ಯಾದೆ ಹೋಗ್ತದೆ. ಅದನ್ನೆಲ್ಲ ಆಲೋಚನೆ ಮಾಡಿಕೊಳ್ಳಿ. ಕದಿಯುವವರು ಯಾರಾದರೂ ಕದಿತಿದ್ದರೆ ದಯವಿಟ್ಟು ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ. ಮತ್ತು ಡ್ರೈವರನ್ನು ಸುಮ್ಮನೆ ಹೀಯಾಲಿಸುವಾಗ ಸ್ವಲ್ಪ ಬೇಜಾರಾಗ್ತದೆ ಅಂತೇಳಿ. ಇಲ್ಲಿ ಇಲ್ಲಲ್ಲ ಮಾರೆ, ಎಲ್ಲಿಗೆ ಸಹ ಇಲ್ಲ. ಬನ್ನಿ ಈಗ ಇಲ್ಲಿಂದ ಸೀದಾ ಹೋದರೆ ಬಿಟ್ಟರೆ ಎಲ್ಲಿಗಪ್ಪ ಅಂತೇಳಿದರೆ ನಮ್ಮ ಪಾಂಡ್ರಾಗಲ್ಲಿಗೆ, ಬೇರೆ ಎಲ್ಲಿ ಸಹ ಇಲ್ಲ. ಗಂಟೆ 12:55 ಆಯಿತು. ಇದು ಹಳೆ ರೋಡ್ ಆಯಿತಾ, ಮಡಂತಿಯರ ಹತ್ರ ರೋಡ್ ಆ ಕಡೆಯಿಂದ ಬರ್ತದೆ. ನಿಮಗೆ ತೋರಿಸಲಿಕ್ಕೆ ಮರ್ತೋಯ್ತು, ಈ ಕಡೆಯಿಂದ ಇಲ್ಲ ರೋಡು. ಆ ಕಡೆಯಿಂದ ಅಲ್ಲಿ ತೋಟಲ್ಲ ಕಾಣ್ತೋಟಲ್ಲ, ಆ ಕಡೆಯಿಂದ ಡೆಮಾಲಿಷ್ ಮಾಡಿ ಎಂಥದ್ದು ಕಟ್ತಾ ಇದ್ದಾರೆ ಮಾರೆ. ಎಂತೆಲ್ಲ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಒಟ್ರಾಸಿ ಈಗ ರೋಡ್ ಎಲ್ಲಿಂದ ಹೇಗೆ ಬರ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಓದದೆ ಅಂದ್ಕೊಳ್ಳಿ, ಆ ತೋಟದಿಂದಾಗಿ ಆ ಕಡೆಯಿಂದಾಗಿ ಬರ್ತದೆ. ಬಟ್ ಅಲ್ಲಿ ಮನೆ ಉಂಟು, ತೋಟ ಉಂಟು. ಇಲ್ಲಿಗೆ ಟಚ್ ಆಗ್ತದೆ ಅಂತ. ಇಲ್ಲಿಗೆ ಸ್ಟ್ರೈಟ್ ಕೊಡ್ತಾರೆ ಅಂತಂದು ಗೊತ್ತಿಲ್ಲ. ಬಟ್ ಆ ಕಡೆಯಿಂದ ಅಲ್ಲಿ ಹಿಂದ್ಗಡೆ ನೋಡಿದ್ವಿ, ಇಲ್ಲಿಂದ ಒಂದು 100 ಮೀಟ್ರ್ ಆ ಕಡೆ ಡೆಮಾಲಿಷ್ ಮಾಡಿದ್ದಾರೆ. ಎಂತ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಇದೇ ಥರ ಮಾಡಿದ್ದು ನಾನು ಹೇಳಿದಲ್ಲ, 100 ಮೀಟ್ರ್ ಆ ಕಡೆ ಇದೇ ಥರದ್ದೊಂದು ಎಂಥದ್ದು ಮಾಡಿಟ್ಟಿದ್ದಾರೆ. ಸೊ ಅದು ಮಣ್ಣೆಲ್ಲ ಕೆಳಗಡೆ ಬೀಳೋದಕ್ಕೆ ಒಳ್ಳೆಯದು, ತಡೆಗಟ್ತದೆ ಅಂತೇಳಿ. ಈಗ ಕರೆಕ್ಟಾಗಿ ಮಡಂತಿಯರಲ್ಲಿದ್ದೇವೆ, ನೋಡ್ಬೋದು. ಆ ಕಡೆ ಇಲ್ಲಿಗೆಲ್ಲ ಇತ್ತು ಮಾರೆ SMಗೆಲ್ಲ. ಬಟ್ ಇವತ್ತು ಇವರೆಲ್ಲ ಆರ್ಡ್ರ್ ಕೊಡ್ತಾ ಇಲ್ಲ, ಅವರು ಬಿಟ್ರ ಅಂತ ಗೊತ್ತಿಲ್ಲ. ಒಂದು 4 ವಾರ ಅಲ್ಲ, ಒಂದು ಕರೆಕ್ಟಾಗಿ 2 ತಿಂಗಳು ಆಯ್ತಾ ಅಂತ ಅವ್ರು ಬಿಟ್ಟು. ಈಗ ಮಡಂತಿಯರು ಬರುವಾಗ ನಾವು ಆ ಕಡೆಯಿಂದ ಬರ್ತೇವೆ. ಸ್ಟ್ರೈಟ್ ರೋಡ್ ಉಂಟಲ್ಲ, ಅದು ಮಂಗಳೂರಿಗೆ ಹೋಗ್ತದೆ ಸೀದಾ, ಬೀಚ್ ರೋಡಿಗೆಲ್ಲ ಟಚ್ ಆಗ್ತದೆ. ಬಟ್ ನಾವು ಬರುವಾಗ ಆ ಕಡೆಯಿಂದ ಬರೋದು. ಈಗ ಹೋಗುವಾಗ ಇಲ್ಲಿಂದ ಲೆಫ್ಟ್ ತಗೊಂಡು ಒಳಗಿನ ರೋಡಲ್ಲಿ ಎಲ್ಲ ಹೋಗೋದು. ಬನ್ನಿ, ಲೆಫ್ಟ್ ತಗೊಂಡು ಇಲ್ಲೆಲ್ಲ ಪಾಯಿಂಟ್ ಇರ್ತಿತ್ತು. ಇಲ್ಲೊಂದು ಪಾಯಿಂಟ್, ಮತ್ತು ಅಲ್ಲಿ ಒಂದು ಪಾಯಿಂಟ್, ಅದೆಲ್ಲ ಇರ್ತಿತ್ತು. ಇವತ್ತು ಯಾರಿಗೆ ಸಹ ಇಲ್ಲ. ನೋಡ್ಬೋದು, ನಾವು ಆ್ಯಕ್ಚುಲಿಯಾಗಿ ಹೋಗೋದು ಸೀದಾ ಆಯಿತಾ. ಸೀದಾ ಹೋಗಿ ಅಲ್ಲೆಲ್ಲ ಐಟಮ್ ಎಲ್ಲ ಇಳಿಸಿ ಮತ್ತೆ ಬಂದು ಈ ಕಡೆಯಿಂದ ಪಾಂಡವರ ಕಲ್ಲಾಗಿ ಹೋಗ್ತಾ ಇದ್ದದ್ದು. ಫಸ್ಟ್ ಇದೇ ಥರ ಇತ್ತು, ನಾವು ಇಲ್ಲಿಂದ ರೈಟ್ ತಗೊಂಡು ಸೀದಾ ಹೋಗ್ತಾ ಇದ್ವಿ. ಮತ್ತು ನಮ್ಮ ಇನ್ನೊಬ್ಬರು ಮ್ಯಾನೇಜರ್ ಬಂದಾದಮೇಲೆ ಆ ಕಡೆ ಎಲ್ಲ ವಾಟರ್ ತೆಗೆದಿದ್ರು. ಸೊ ಆ ಕಡೆ ಇಲ್ಲ ಇವತ್ತು. ಅಲ್ಲಿ ಒಂದು ಹಿಂದ್ಗಡೆ ಒಂದು ಪಾಯಿಂಟ್ ಇರ್ತಿತ್ತು, ಅವರಿಗೆ ಸಹ ಇಲ್ಲ. ಇಲ್ಲಿಗೆ ಸಹ ಒಂದು ಪಾಯಿಂಟ್ ಇರ್ತಿತ್ತು, ಇಲ್ಲಿಗೆ ಸಹ ಇಲ್ಲ. ಸೊ ಎಲ್ಲಿಗೆ ಸಹ ಪಾಯಿಂಟ್ ಇಲ್ಲ, ಸೀದಾ ಪಾಂಡವರಗಲ್ಲೇ. ಅದೇ ಹೇಳಿ, ನಾನು ಆಗ ಒಂದು ಕಟ್ಟು ಕೊಟ್ಟಿದ್ರಲ್ಲ, ಅವ್ರದ್ದು ಬಿಲ್ ಆದ 520 ರೂಪಾಯಿನೋ, ಅದರಲ್ಲಿ ಸಿಗೋದೊಂದು 20 ರೂಪಾಯಿ 10 ರೂಪಾಯಿ ಲಾಭ. ಅದನ್ನು ಹಿಡ್ಕೊಂಡು ಬಳ್ಳಮಂಜಿ ತನಕ ಹೋಗ್ಬೇಕಂತೆ. ಸೀದಾ ರೋಡನ್ನು ತೋರಿಸಿದ್ರಲ್ಲ, ಅಲ್ಲಿಗೆ ಹೋದರೆ ಫ್ಲಾಪ್ ಅಂತ ಹಿಡ್ಕೊಳ್ಳಿ. ಸುಮ್ಮನೆ ಎಂಥದಕ್ಕೆ, ಮುಂಚೆನೇ ವ್ಯವಹಾರ ಸ್ವಲ್ಪ ಕಮ್ಮಿ ಉಂಟು. ಮಳೆಗಾಲದ್ದು ಸೀಸನಲ್ಲಿ ಎಲ್ರಿಗೂ ಹೊಡೆತ ಅಂತ ಅಂದ್ಕೊಳ್ಳಿ. ವ್ಯಾಪಾರ ಸಹ ಕಮ್ಮಿ ಉಂಟು. ಮತ್ತೆ ನಾವು ಗೊತ್ತಿದ್ದದನ್ನು ಹೇಳ್ಬೇಕು. ನಾವು ಲಾಸ್ ಮಾಡಲಿಕ್ಕೆ ನಮ್ಮ ವಿಷಯ ಅಷ್ಟೇ. ಫಸ್ಟಿಗೆ ನಾನು ಅವ್ರು ಕೊಡ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ಓನರ್ಗೆ ಆಗಿರ್ಬೋದು, ಯಾರಿಗೂ ಸಹ ಗೊತ್ತಿರೋದಿಲ್ಲ. ಅವರು ಎಷ್ಟೇ ನಮಗೆ ದ್ರೋಹ ಬಗ್ದಿದ್ರು ಎಂತ ಬೇಕಾದ್ರೂ ಮಾಡಿರ್ಬೋದು, ಆದರೂ ಕೂಡ ನಮ್ಮ ಮೇಲೆ ಎಂತಾದರೂ ಅಸೂಯೆ ಪಡ್ಕೊಂಡ್ರೂ ತೊಂದರೆ ಇಲ್ಲ.
ನಾವು ಹೇಳುದಾದ್ರೆ ಹೇಳ್ಬೇಕಲ್ಲ, ಯಾಕಂತ ಹೇಳಿದ್ರೆ ಈಗ ನೋಡಿ ಅಲ್ಲಿಂದ ಹೋಗಿ ಯಾರಿಗೆ ಸುಮ್ಮನೆ ನಮಗೆ ಹೋಗ್ಲಿಕ್ಕೆ ಅಂತ ಮೈಬಾರ ಇಲ್ಲ, ನಮಗೆ ಹೋಗಿ ಬರ್ಲಿಕ್ಕೆ ಒಂದು 10 ನಿಮಿಷದ ಕೆಲಸ. ಬಟ್ ಓನರ್ನವ್ರಿಗೆ ಗೊತ್ತಿರಲಿಲ್ಲ, ಅವ್ರು ಕಳಿಸ್ತಾರೆ. ಆಗ ನಾವು ಹೇಳ್ಬೇಕು ಇಷ್ಟೆಷ್ಟು ಕಿಲೋಮೀಟರ್ ಉಂಟು, ಇಷ್ಟೆಷ್ಟು ಡೀಸೆಲ್ ಹೋಗ್ತದೆ, ನಮಗೆ ಹಾಕ್ಲಿಕ್ಕೆ ಆಗೋದು ಇದು ಹಾಕ್ಬೇಕಾ ಬೇಡವಾ ಅಂತ ಅಷ್ಟೇ ಕೇಳಿದ್ದು ನಾನು, ಬೇಡ ಅಂತ ಹೇಳಿದ್ರಲ್ಲ. ಉಪದ್ರ ಮಾಡಲಿಕ್ಕೆ ಬಾರ್ದು. ನಮಗೆ ಯಾರಾದರೂ ಉಪದ್ರ ಮಾಡ್ತಿದ್ರು ಕೂಡ ನಾವು ಅವರಿಗೆ ತಿರುಗಿಸಿ ಉಪದ್ರ ಮಾಡಲಿಕ್ಕೆ ಬಾರ್ದು. ಒಳಿತನ್ನೇ ಕೊಡಿ, ಒಂದಲ್ಲ ಒಂದು ದಿವಸ ಅವರಿಗೇನೆ ಗೊತ್ತಾಗ್ತದೆ ನಿಮ್ಮ ಬೆಲೆ ಏನಂತ. ಈಗ ಇಲ್ಲಿಂದ ಸಿಂಗಲ್ ರೋಡಲ್ಲಿ ಹೋಗಬೇಕು ಪಾಂಡವರ ಕಲ್ಲು ತನಕ. ಚಲೋ ಹೋಗುವ ಆರಾಮ್ಸೆ. ಕರೆಕ್ಟಾಗಿ ಒಂದು ತಿಂಗಳು ಮಳೆ ಬರಲಿಲ್ಲ ಮಾರೆ. ಆಹಾ, ನಮ್ಮ ದೇಶದ ಡಾಮರೀಕರಣದ ಅವಸ್ಥೆವೇ ನೋಡ್ತಿದ್ರೆ ನಗು ಸಹ ಬರ್ತದೆ, ನಾಚಿಕೆ ಸಾಕ್ತದೆ ನಮಗೆ. ಇಲ್ಲೆಲ್ಲ ರೋಡ್ ನೋಡಿ 1 ತಿಂಗಳು ಕರೆಕ್ಟಾಗಿ ಮಳೆ ಬರಲಿಲ್ಲ. ಎಂಥ ಡಬ್ಬ ಗುಜಿರಿಯಾಗಿರ್ಬೋದು. ಶೀ ಅವಸ್ಥೆ ಮಾರೆ. ಇಲ್ಲೆಲ್ಲ ಸ್ವಲ್ಪ ಪ್ಯಾಚ್ ವರ್ಕ್ ಇತ್ತು, ಬಟ್ ಒಂದು ತಿಂಗಳ ಮಳೆಗೆಲ್ಲ ಡೆಮೊಲಿಸ. ಹಾಗಾದರೆ ಎಷ್ಟು ಒಳ್ಳೆ ಕಾಂಕ್ರೀಟೀಕರಣ, ಇದು ಡಾಮರೀಕರಣ ನಮ್ಮದು. ಯೋಚನೆ ಮಾಡುವಾಗ ಅಸಹ್ಯ ಆಗ್ತದೆ ನಮಗೆ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.